ಸಾಹಿತ್ಯ ಆದ್ಮೇಲೆ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಹಾಗೂ ಬರೀಬೇಕು ಹೀಗೂ ಬರೀಬೇಕು ಎಲ್ಲಾ ತರ ಬರೀಬೇಕು. ನನ್ನ ದೃಷ್ಟಿಕೋನದಲ್ಲಿ ನಾನು ಬರದೆ ಪ್ರೇಮ್ ಈ ತರನ, ಪ್ರೇಮ್ ಹಿಂಗೂ ಬರೀತಾನ, ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕೋದಾಗಿತ್ತು. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ ದಿಸ್ ಇಸ್ ಅ ಬಾಟಲ್. ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಸೊ ನನಗೆ ಗೊತ್ತಿಲ್ಲ. ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ನನ್ನಿಂದ ನೋವಾಗಿದೆ, ಸೊ ಕ್ಷಮೆ ಇರಲಿ. ಯಾರಿಗೇ ಆಗಲಿ, ಯಾವುದೇ ಉದ್ದೇಶಗಳಿಂದ ಯಾರು ಏನು ಇದು ಮಾಡಲೇಬೇಕು ಅಂತ ಯಾರು ತಪ್ಪು ಮಾಡಲ್ಲ. ಸೊ ನಾನು ಪ್ರತಿ ಹಂತದಲ್ಲೂ ಪ್ರತಿ ಸಿನಿಮಾಗಳಲ್ಲೂ ಸಾಂಗ್ಗಳು ಬರ್ದೀನಿ. ದೇವ್ರ ಬಗ್ಗೆ ಸಾಂಗ್ ಬರ್ದೀನಿ, ಲವ್ ಬಗ್ಗೆ ಸಾಂಗ್ ಬರ್ದೀನಿ, ಮದರ್ ಬಗ್ಗೆ ಸಾಂಗ್ ಬರ್ದೀನಿ, ಅಣ್ಣ ತಮ್ಮನ ಬಗ್ಗೆ ಸಾಂಗ್ ಬರ್ದೀನಿ. ಪ್ರತಿ ಹಂತದಲ್ಲೂ ಬೇರೆ ಬೇರೆ ಕಂಟೆಂಟ್ ಸಾಂಗ್ ಬರ್ದೀನಿ. ತುಂಬ ಪ್ರೀತಿ, ತುಂಬ ಪ್ರೋತ್ಸಾಹಿಸಿ ನನ್ನ ಈ ರೇಂಜ್ಗೆ ತಗೊಂಬಂದು ಎಲ್ಲರೂ ನನ್ನ ಸಾಂಗ್ಗಳ ಪ್ರೀತಿಯಿಂದ ಕೇಳಿ ಗೆಲ್ಸಿದ್ದೀರ. ಪ್ರೇಮ್ ಸಿನಿಮಾ ಬರ್ತಾನೆ ಅಂತಂದರೆ ಏನು ಸಾಂಗ್ ಜೋರಾಗಿ ಮಾಡಿರ್ತಾನೆ ಅನ್ನೊಂದು ತುಂಬ ಕುತೂಹಲ ಇಟ್ಕೊಂಡು ತುಂಬ ಅದರಿಂದ ಕಾಯ್ತಿರ್ತೀರ. ಸೊ ಅದಕ್ಕೆಲ್ಲ ನಾನು ಯಾವಾಗಲೂ ನನ್ನ ಕೊನೆ ಉಸಿರಿರೋರು ನಿಮ್ಗೆ ಚಿರುಣೆ ಆಗಿರ್ತೀನಿ. ಬಟ್ ಈ ಸಾಂಗು ಬರೆದಾಗ ನಾನು ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ. ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ, ಸೊ ಇದನ್ನು ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಒಂದು ವರ್ಡ್ನ ತೆಗೆದು ಹಿಂದೆ ಹಾಕ್ಬೋದಾಗಿತ್ತು, ಬಾಟಲ್ನ ಮೇಲೆ ಎತ್ತಿ ಅಂತ ಹಾಕ್ಬೋದಾಗಿತ್ತು. ನನಗೆ ಕುತೂಹಲ ಇರಲಿ ಅಂತ ತಗೊಂಬಂದಲ್ಲಿ ಎಂಡಲ್ ಆಗ್ತೆ. ಯಾಕೆ ಕುತೂಹಲ ಇರಲಿ ಅಂದರೆ, ಒಂದು ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಒಬ್ಬ ಸಾಹಿತಿ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ, ಅದನ್ನು ನಾನು ಒಲಗರ ರೀತಿಯಲ್ಲಾಗಲಿ, ಬೇರೆ ಯಾರಿಗಾರು ನೋಯಿಸ್ಬೇಕು ಅಂತ ಆಗಲಿ, ಯಾರಿಗೂ ತೊಂದರೆ ಕೊಡಬೇಕು ಅಂತಲೇ ಆಗಲಿ, ಯಾವ ಉದ್ದೇಶಕ್ಕೂ ಮಾಡ್ದೋನಲ್ಲ ನಾನು. ಯಾಕೆಂದರೆ ಇವತ್ತಿನವರೆಗೂ ನಾನು ಮಾಡಿಲ್ಲ, ನನಗೆ ಸಾಯೋವರೆಗೂ ನಾನು ಮಾಡೋದು ಇಲ್ಲ, ನನಗೆ ಅದು ಅವಶ್ಯಕತೆಯೂ ಇಲ್ಲ ನನಗೆ. ಸೊ ಇದರಿಂದ ಸುಮಾರು ಜನಕ್ಕೆ ಅದು ಯಾವ ದಿಕ್ಕಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೋ ಸೊ ನನಗದು ಗೊತ್ತಿಲ್ಲ. ನನ್ನ ಅರ್ಥದ ಪ್ರಕಾರ ನನ್ನ ಬರೀಬೇಕಾದ್ರೆ ನಾನು ಈ ಅರ್ಥದಲ್ಲಿ ಅದನ್ನು ಹೇಳಿದೆ. ನಾನು ಮೀಡಿಯಾ ಮುಂದೆನೂ ಅದನ್ನು ಹೇಳಿದೆ. ನಾನು ಆದರೂ ತುಂಬ ಜನ ನನ್ನ ಪ್ರೀತಿ ಮಾಡೋರು, ನನ್ನ ತುಂಬ ಹೃದಯ ಕತ್ತರುವಂಥದ್ದಾಗೋರು, ನನ್ನ ಫ್ಯಾನ್ಸ್ಗಳಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ಲರೂ ನಾನು ತುಂಬ ಪ್ರೀತಿ ಮಾಡೋರು. ಸೊ ಕೆಲವ್ರಿಗದು ಹರ್ಟ್ ಆಗಿರ್ಬೋದು, ಕೆಲವ್ರಿಗದು ನನ್ನಿಂದ ಪ್ರೇಮ್ ಈ ಥರನ, ಪ್ರೇಮ್ ಹಿಂಗೂ ಬರೀತಾನ ಅಂತ ಕೆಲವರೆಲ್ಲ ಕೇಳಿದ್ರು. ಸೊ ನಾನು ಒಬ್ಬ ಸಾಹಿತ್ಯ ಆದಮೇಲೆ ಸಾಹಿತ್ಯ ರಚನೆ ಮಾಡಬೇಕಾದ್ರೆ ಹಾಗೂ ಬರೀಬೇಕು ಹೀಗೂ ಬರೀಬೇಕು ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಬಟ್ ಇದನ್ನು ನನ್ನ ದೃಷ್ಟಿಕೋನದಲ್ಲಿ ನಾನು ಬಾಟಲ್, ಉಪ್ಪಿನಕಾಯಿ ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಸೊ ಬಾಟಲ್ನ ಮೇಲೆ ಎತ್ತಿ ತೊಟ್ಟಿಗೆ ತಂಗೊಳಗೆ ಇಳಿಸಿ ದಿಸ್ ಇಸ್ ಅ ಬಾಟಲ್. ಅದು ಸೊ ಅದನ್ನು ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಂಡ್ರು, ಬೇರೆ ಅರ್ಥದಲ್ಲಿ ಇದು ಮಾಡ್ಕೊಂಡು ನನ್ನ ಫ್ಯಾಮಿಲಿನ ನನ್ನ ಕೆಟ್ಟ ಅಬ್ಯೂಸ್ ಮಾಡ್ಕೊಂಡು ತುಂಬ ಲೈಕ್ಸು ಕಾಮೆಂಟ್ಸ್ಗೋಸ್ಕರ ಮಾಡ್ತಾಯಿದ್ದೀರಾ. ಎನಿವೆ ಥ್ಯಾಂಕ್ಸ್, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ನನ್ನ ಕಾಲು ಎಳಿಬೇಕು, ನನ್ನ ಬಗ್ಗೆ ಕೀಳಾಗಿ ಮಾತಾಡಬೇಕು ಅನ್ನೋದೆಲ್ಲ ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಅದನ್ನು ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಆ ಅವ್ರಿಗೆಲ್ಲ ಒಳ್ಳೇದಾಗಲಿ. ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ. ನಾನು ಯಾರಿಗೂ ಈ ಸಾಂಗ್ ಬರೆದಿದ್ದು ಯಾರಿಗೂ ನೋಯಿಸ್ಬೇಕು, ಯಾರಿಗೂ ಹರ್ಟ್ ಮಾಡಬೇಕು, ಯಾರಿಗೂ ತೊಂದರೆ ಕೊಡಬೇಕು ಅಂತೇನು ನನಗೆ ಅವಶ್ಯಕತೆ ಇಲ್ಲ. ಹಂಗೇನಾದರೂ ನಿಮ್ಗಳಿಗೆ ಹರ್ಟ್ ಆಗಿದ್ರೆ, ಹಂಗೇನಾದರೂ ನಿಮ್ಗಳಿಗೆ ನನ್ನಿಂದ ನೋವಾಗಿದ್ರೆ ಸೊ ಕ್ಷಮೆ ಇರಲಿ, ಕ್ಷಮಿಸಿ ಅಂತ ಕೇಳ್ತೀನಿ.